ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಾವಾ ಸಿನಿಮಾದ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಹಿತಶತ್ರುಗಳ ಬಗ್ಗೆ ಮತ್ತು ಹಿತಶತ್ರುಗಳು ಮಾಡಿದಂತಹ ಕಾರಣಕ್ಕೆ ಇವತ್ತು ಹಿಂದೂ ಧರ್ಮ ಈ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು. ಹಿತಶತ್ರುಗಳು ರಾಮಾಯಣ ಮಹಾಭಾರತದಿಂದ ಕಾಲದಿಂದಲೂ ಇದ್ದಾರೆ. ಹಿಂದೂ ಧರ್ಮದಲ್ಲೇ ಇದ್ದು ಹಿಂದೂಗಳಾಗಿ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸುವಂಥ ವ್ಯಕ್ತಿಗಳು ಇವತ್ತಿಗೂ ಕೂಡ ಇದ್ದಾರೆ. ಎಲ್ಲೋ ಒಂದು ಕಡೆ ಸಂಭಾಜಿ ಮಹಾರಾಜರು ತಪ್ಪಿಸ್ಕೊಂಡು ಹೋಗ್ತಾರೇನೋ ಅನ್ನುವಂತಹ ಭಾವನೆ ನಮ್ಗೆ ಅನಿಸ್ತಾ ಇರುತ್ತೆ. ಇದು ಗತಿಸಿ ಹೋಗಿದಂತಹ ಇತಿಹಾಸ. ಅಂದರೆ ಇತಿಹಾಸದಲ್ಲಿ ನಮ್ಗೆಲ್ರಿಗೂ ಗೊತ್ತಿತ್ತು ಕೊನೆ ಕ್ಷಣಗಳು ಅವ್ರದ್ದು ಹೇಗಿರುತ್ತೆ ಅಂತೇಳಿ. ನಮ್ಮೊಳಗಿರುವಂಥ ಹೀರೋಗಳ ಪರಾಕ್ರಮವನ್ನು ಹೇಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೇಳುತ್ತಿದ್ದೀವಿ. ಇವತ್ತು 5,000 ರೂಪಾಯಿಗೆ ಮತಾಂತರ ಆಗ್ತಾರೆ. ಆಸ್ಪತ್ರೆ ಒಳಗಡೆ ಅಡ್ಮಿಟ್ ಆಗಿದ್ದು ಅವರೇನೋ ಒಂದು ಸ್ವಲ್ಪ ಶಿಲುಬೆ ತಂದು ಎದೆ ಮೇಲೆ ಇಟ್ಟರು ಅಂತ ಹೇಳಿದ್ರೆ ಅದಕ್ಕೆ ಮತಾಂತರ ಆಗ್ತಾರೆ. ಇಂತಹ ಸಣ್ಣ ಸಣ್ಣ ವಿಚಾರಕ್ಕೆ ಮತಾಂತರ ಆಗೋರ ನಡುವೆ ಅವತ್ತು ಜೀವದ ಹಂಗನ್ನು ತೊರೆದು ಹಿಂದೂ ಧರ್ಮದಲ್ಲೇ ಉಳ್ಕೊಂಡಿದ್ದ ಕಾರಣಕ್ಕೆ ಹಿಂದೂ ಧರ್ಮ ಬಲಿಷ್ಠವಾಗಿ ಇರುವಂಥದ್ದು. ಎಲ್ರಿಗೂ ನಮಸ್ತೆ, ನಾನು ಶಶಿ ಆಲ್ದೂರು. ನಾವೆಲ್ಲರೂ ಕೂಡ ಚಾವಾ ಸಿನಿಮಾವನ್ನು ನೋಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಾವಾ ಸಿನಿಮಾದ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾಯಿದ್ದಾರೆ. ಕೆಲವರಿಗೆ ನಮ್ಮ ದೇಶದ ಇತಿಹಾಸವನ್ನು ತಪ್ಪಾಗಿ ತೋರಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿದ್ರೆ, ಇನ್ನು ಕೆಲವರಿಗೆ ಸಂಭಾಜಿ ಮಹಾರಾಜರ ಇತಿಹಾಸವನ್ನು ಅವರ ಪರಾಕ್ರಮವನ್ನು ಇವತ್ತಿನ ಪೀಳಿಗೆಗೆ ತೋರಿಸಿಲ್ಲ ಅನ್ನುವಂಥದ್ದಾಗಿದೆ. ಮತ್ತು ಕೆಲವರಿಗೆ ಈ ಸಂಭಾಜಿ ಮಹಾರಾಜರ ಪರಾಕ್ರಮ ಅವ್ರು ಇರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಹಿಂದೂ ಧರ್ಮ ಉಳಿತಾ ಇರಲಿಲ್ಲ. ಅವರಂತಹ ವ್ಯಕ್ತಿಗಳ ತ್ಯಾಗ ಬಲಿದಾನವಾಗಿ ಇವತ್ತಿಗೂ ಕೂಡ ಹಿಂದೂ ಧರ್ಮ ಉಳಿದಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಆದರೆ ನನ್ನ ಪ್ರಕಾರ ಈ ಸಿನಿಮಾವನ್ನು ಒಂದು ರೀತಿಯಲ್ಲಿ ವಿಮರ್ಶೆ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಹಿತಶತ್ರುಗಳ ಬಗ್ಗೆ. ಇವತ್ತು ಸಂಭಾಜಿ ಮಹಾರಾಜರು ಅವರ ಕೊನೆ ಕ್ಷಣಗಳನ್ನು ಅಷ್ಟು ಕೆಟ್ಟದಾಗಿ ಕಳೀತಾರೆ ಅಂತ ಹೇಳಿದ್ರೆ ಅದಕ್ಕೆ ಈ ಹಿತಶತ್ರುಗಳು ಕಾರಣರಾಗಿದ್ದಾರೆ. ಇವತ್ತು ಹಿಂದೂ ಸಮಾಜ ಇಷ್ಟೊಂದು ಸಂಕಷ್ಟದಲ್ಲಿದೆ, ಒಳಗಡೆನೇ ಒಂದಷ್ಟು ವಿರೋಧಿಗಳನ್ನ ಹೊಂದಿದೆ. ಇವತ್ತು ಪ್ರಬಲವಾಗಿ ಒಂದು ದೊಡ್ಡ ಸಮುದಾಯ ಇವತ್ತು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಬೆಳೀತಿದೆ ಅಂತ ಹೇಳಿದ್ರೆ ಅವತ್ತು ಹಿತಶತ್ರುಗಳು ಮಾಡಿದಂತಹ ಕಾರಣಕ್ಕೆ ಇವತ್ತು ಭಾರತ ದೇಶ ಈ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು. ಚಾವಾ ಸಿನಿಮಾದಲ್ಲಿ ನಾವು ಕೊನೆಯಲ್ಲಿ ನೋಡ್ತಾ ಇರ್ಬೋದು, ಇವರ ಆಸ್ಥಾನದಲ್ಲಿದ್ದು ಇವರ ಆಸ್ಥಾನದಲ್ಲೇ ಚೆನ್ನಾಗಿ ತಿಂದು ಉಂಡ್ಕೊಂಡಿದ್ದು ಇವರ ಆಸ್ಥಾನದಲ್ಲಿ ಒಳ್ಳೆಯ ಭತ್ಯೆಯನ್ನು ಪಡಿತಿದ್ದಂತಹ ಒಂದಷ್ಟು ಜನ ಮೊಘಲರ ಜೊತೆ ಸೇರಿಕೊಂಡು ಇಲ್ಲಿಯ ಸೀಕ್ರೆಟ್ಗಳನ್ನ ಹೇಳಿ ತಯಾರಾಗಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಯುದ್ಧ ನಡೆಯುವಂಥ ಸನ್ನಿವೇಶಗಳು ಎದುರಾಗುತ್ತೆ. ಆದರೂ ಕೂಡ ಅವರ ಪರಾಕ್ರಮವನ್ನು ನಿಲ್ಲಿಲ್ಲ. ಹಿತಶತ್ರುಗಳು ರಾಮಾಯಣ ಮಹಾಭಾರತದಿಂದ ಕಾಲದಿಂದಲೂ ಇದ್ದಾರೆ. ರಾಮಾಯಣ ಮಹಾಭಾರತದಲ್ಲಿ ಬಂದರು, ರಾಜರ ಆಳ್ವಿಕೆಗಳ ಕಾಲದಲ್ಲಿ ಬಂದರು, ಇವತ್ತಿಗೂ ಇದ್ದಾರೆ. ಹಿಂದೂ ಧರ್ಮದಲ್ಲೇ ಇದ್ದು ಹಿಂದೂಗಳಾಗಿ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸುವಂಥ ವ್ಯಕ್ತಿಗಳು ಇವತ್ತಿಗೂ ಕೂಡ ಇದ್ದಾರೆ. ಇಂಥವರು ನಮ್ಮ ಧರ್ಮಕ್ಕೆ ಹಾಗೆ ನಮ್ಮ ದೇಶಕ್ಕೆ ಕಂಟಕವಾಗಿ ಇವತ್ತು ಇರುವಂಥದ್ದು. ಚಾವಾ ಸಿನಿಮಾವನ್ನು ನೋಡುವಂಥ ಸಂದರ್ಭದಲ್ಲಿ ನಮಗೆಲ್ರಿಗೂ ಅನಿಸುತ್ತೆ, ಸಂಭಾಜಿ ಮಹಾರಾಜನ ಕಟ್ಟು ಹಾಕಿರ್ತಾರೆ. ಕಟ್ಟು ಹಾಕಿ ಅವರಿಗೆ ಚಿತ್ರಹಿಂಸೆ ಕೊಡುವಂಥ ಸಂದರ್ಭದಲ್ಲಿ ಅವರ ಪರಾಕ್ರಮ ಇವನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಂಭಾಜಿ ಮಹಾರಾಜರು ತಪ್ಪಿಸ್ಕೊಂಡು ಹೋಗ್ತಾರೇನೋ ಅನ್ನೋಂಥ ಭಾವನೆ ನಮ್ಗೆ ಅನಿಸ್ತಾ ಇರುತ್ತೆ. ಬೇರೆ ಬೇರೆ ಈ ಶಿವಾಜಿಯವ್ರನ್ನ ಬಂಧಿಸಿಟ್ಟಾಗ ಅವ್ರು ತಪ್ಪಿಸ್ಕೊಂಡು ಹೋಗುವಂಥದ್ದು ಇದನ್ನೆಲ್ಲ ನೋಡಿದಾಗ ಸಂಭಾಜಿ ಮಹಾರಾಜರು ತಪ್ಪಿಸ್ಕೊಂಡು ಹೋಗ್ತಾರೇನೋ ಅಂತ ಅನಿಸ್ತಿರುತ್ತೆ. ಆದರೆ ಇದು ಗತಿಸಿ ಹೋಗಿದಂತಹ ಇತಿಹಾಸ. ಅಂದರೆ ಇತಿಹಾಸದಲ್ಲಿ ನಮಗೆಲ್ರಿಗೂ ಗೊತ್ತಿತ್ತು ಸಂಭಾಜಿ ಮಹಾರಾಜರು ಈ ಮೊಘಲರ ಕೈಯಲ್ಲೇ ಸಾಯ್ತಾರೆ, ಈ ಕೊನೆ ಕ್ಷಣಗಳು ಅವ್ರದ್ದು ಹೇಗಿರುತ್ತೆ ಅಂತೇಳಿ. ಬೇರೆ ಬೇರೆ ವಿಮರ್ಶಕರು ವಿಮರ್ಶೆ ಮಾಡೋ ಥರ ಸಂಭಾಜಿ ಮಹಾರಾಜರ ಸಂಪೂರ್ಣವಾದಂತಹ ಅಂದರೆ ಕೊನೆ ಕ್ಷಣಗಳು ಏನಿದೆ ಅವರ ಅಂಗಾಂಗಗಳನ್ನ ತುಂಡರಿಸಿ ಬೇರೆ ಬೇರೆ ಜಾಗಗಳಿಗೆ ಎಸೆದ್ರು, ಅದನ್ನು ಬೇರೆ ಬೇರೆ ಸಮುದಾಯದವರು ಬಂದು ಕಲೆಕ್ಟ್ ಮಾಡಿ ಎಲ್ಲದನ್ನು ಒಟ್ಟು ಮಾಡಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಆ ಸಿನಿಮಾದಲ್ಲಿ ಅದನ್ನು ತೋರಿಸಿಲ್ಲ. ಸಿನಿಮಾದ ಕೊನೆಯವರೆಗೂ ಕೂಡ ಎಂತಹ ವ್ಯಕ್ತಿಗಳಾದರೂ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವತ್ತು ನಮ್ಮ ಮಕ್ಕಳುಗಳಿಗೆ ಇತಿಹಾಸವನ್ನು ತಿಳಿಸ್ಕೊಡೋ ನಿಟ್ಟಿನಲ್ಲಿ ನಾವು ಹಳೆಯ ಇತಿಹಾಸಗಳು, ಮೊಘಲರು ಪರಾಕ್ರಮಿಗಳು, ಮೊಘಲರು ಬಂದರು, ಡಚ್ಚರು ಬಂದರು, ಬ್ರಿಟಿಷರು ಬಂದರು ಅಂತ ಅವ್ರ ಪರಾಕ್ರಮವನ್ನೇ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆದರೆ ನಮ್ಮೊಳಗಿರುವಂಥ ಹೀರೋಗಳ ಪರಾಕ್ರಮವನ್ನು ಹೇಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೇಳುತ್ತಿದ್ದೀವಿ. ಹಿಂದೆ ಇದ್ದಂತಹ 60 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಕಾಂಗ್ರೆಸ್ಗೆ ಇವರ ನೈಜ ಇತಿಹಾಸವನ್ನು ಹೇಳಿದರೆ ಅವರು ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ಆ ಇತಿಹಾಸವನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಿದರು. ಸಿನಿಮಾದ ಕೊನೆಯಲ್ಲಿ ಔರಂಗಜೇಬು ಮುಸ್ಲಿಮ್ ಆಗಿ ಮತಾಂತರ ಆಗೋ ಅಂತೇಳಿ ಸಂಭಾಜಿ ಮಹಾರಾಜರಿಗೆ ಹೇಳ್ತಾರೆ.
ಆದರೆ ಸಂಭಾಜಿ ಮಹಾರಾಜರು ಇದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ಬದಲಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿನಗೂ ಅದೇನು ನನಗೇನೇನು ಆಮಿಷ ಒಡ್ಡಿದೆಯಾ ಆ ಆಮಿಷಗಳನ್ನ ನಿಮಗೂ ಕೂಡ ಕೊಡ್ತೀನಿ, ಅಂದರೆ ಆ ವ್ಯವಸ್ಥೆಗಳನ್ನ ನಿಮಗೂ ಕೂಡ ಮಾಡ್ತೀನಿ, ಆದರೆ ನೀನು ನಮ್ಮ ಧರ್ಮಕ್ಕೆ ಮತಾಂತರ ಆಗಬೇಕು ಅನ್ನೋಂಥ ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಾರೆ. ಇವತ್ತು 5,000 ರೂಪಾಯಿಗೆ ಮತಾಂತರ ಆಗ್ತಾರೆ. ಯಾವುದೋ ಕ್ರಿಶ್ಚಿಯನ್ ಆಸ್ಪತ್ರೆ ಒಳಗಡೆ ಅಡ್ಮಿಟ್ ಆಗಿದ್ದು ಅವರೇನೋ ಒಂದು ಸ್ವಲ್ಪ ಶಿಲುಬೆ ತಂದು ಎದೆ ಮೇಲೆ ಇಟ್ಟರು ಅಂತ ಹೇಳಿದ್ರೆ ಅದಕ್ಕೆ ಮತಾಂತರ ಆಗ್ತಾರೆ. ಇಲ್ಲಿನ ವ್ಯವಸ್ಥೆಗಳು ಸರಿ ಇಲ್ಲ ಅಂತೇಳಿ ಮತಾಂತರ ಆಗ್ತಾರೆ. ಇಂತಹ ಸಣ್ಣ ಸಣ್ಣ ವಿಚಾರಕ್ಕೆ ಮತಾಂತರ ಆಗೋರ ನಡುವೆ ಅವತ್ತು ಜೀವದ ಹಂಗನ್ನು ತೊರೆದು ಹಿಂದೂ ಧರ್ಮದಲ್ಲೇ ಉಳ್ಕೊಂಡಿದ್ದ ಕಾರಣಕ್ಕೆ ಇವತ್ತು ಹಿಂದೂ ಧರ್ಮ ಬಲಿಷ್ಠವಾಗಿರುವಂಥದ್ದು. ಧರ್ಮಕ್ಕಿಂತ ಏನೂ ಹೆಚ್ಚಲ್ಲ ಅನ್ನುವಂಥದ್ದನ್ನ ಇಂಥ ರಾಜರ ಮಹಾರಾಜರುಗಳು ನಮಗೆಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿಗೂ ಗಂಭೀರವಾಗಿರುವಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮ್ಮೊಳಗಿರುವಂತಹ ಹಿತಶತ್ರುಗಳು. ಈ ಹಿತಶತ್ರುಗಳನ್ನ ನಾವುಗಳು ಯಾವ ರೀತಿ ಟ್ರೀಟ್ ಮಾಡಬೇಕು, ಅವರ ಷಡ್ಯಂತ್ರಗಳನ್ನ ಯಾವ ರೀತಿಯಾಗಿ ನಾವು ಮುರಿಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ, ಹಿತಶತ್ರುಗಳು ಮಾಡುವಂತಹ ಸಮಸ್ಯೆಗಳು, ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ಹಿಂದೂ ಧರ್ಮವನ್ನೇ ಬೈಯುವಂತಹ ವ್ಯಕ್ತಿಗಳ ನಡುವೆ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಹಾಗಾದಾಗ ಮಾತ್ರ ನಮ್ಮ ಧರ್ಮ ಮುಂದೆಯೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.